ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಮೀಸಲಾತಿ ಮಹಾಯುದ್ಧ ತಾರಕಕ್ಕೇರಿದೆ. ಸರ್ಕಾರದ ನಡೆಯಿಂದ ಎಡಗೈ ಬಲಗೈ ದಲಿತ ನಾಯಕರ ಮಹಾ ಸಮರ ಶುರುವಾಗಿದೆ. ಬಲಗೈ ದಲಿತರಂತೂ ಬಹಿರಂಗ ಸಮರವನ್ನೇ ಸಾರಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಒಳ ಮೀಸಲು ಚಕ್ರವ್ಯೂಹದಲ್ಲಿ ಸಿಲುಕಿದ ಸರ್ಕಾರ. ಎಡಗೈ ಬಲಗೈ ದಲಿತ ನಾಯಕರ ಮಹಾಸಮರ. ರಾಜ್ಯ ರಾಜಕಾರಣದಲ್ಲಿ ಇಂದಿನಿಂದ ಮುಂದಿನ 2 ದಿನಗಳು ಅತ್ಯಂತ ನಿರ್ಣಾಯಕ ಘಟ್ಟ ಎನಿಸಲಿವೆ. ಒಂದೆಡೆ ರಾಜಕೀಯವಾಗಿ ಅತ್ಯಂತ ಸೂಕ್ಷ್ಮವಾಗಿರುವ ಒಳ ಮೀಸಲಾತಿಯ ಕಗ್ಗಂಟು, ಮತ್ತೊಂದೆಡೆ ಪಂಚ ಗ್ಯಾರಂಟಿಗಳನ್ನ ಸರಿದೂಗಿಸಿಕೊಂಡು ಹೋಗಬೇಕಾದ ಆರ್ಥಿಕ ಸವಾಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಂದಿದೆ. ಅದರಲ್ಲೂ ಬಜೆಟ್ ಬಳಿಕ ಮೀಸಲಾತಿ ಕಿತ್ತಾಟ ಜೋರಾಗಲಿದೆಯಂತೆ. ಏನಿದು ಒಳ ಮೀಸಲಾತಿ? 2022ಕ್ಕೂ ಮೊದಲು ರಾಜ್ಯದಲ್ಲಿ ಎಸ್ಸಿಗೆ 15%, ಎಸ್ಟಿಗೆ 3%, ಒಬಿಸಿಗೆ 32% ಮೀಸಲಾತಿ ಇತ್ತು. ಬಿಜೆಪಿ ಕಾಲದಲ್ಲಿ ಎಸ್ಸಿ ಮೀಸಲಾತಿಯನ್ನ 17ಕ್ಕೆ, ಎಸ್ಟಿ ಮೀಸಲಾತಿಯನ್ನ 7% ಏರಿಸಲಾಗಿತ್ತು. ಇದು ಸುಪ್ರೀಂ ಕೋರ್ಟಿನ 50% ಮೀಸಲಾತಿ ಆದೇಶ ಮೀರಿ 56%ಗೆ ತಲುಪಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಮೀಸಲಾತಿಯನ್ನ ಒಪ್ಪಿತ್ತು. ದಲಿತ ಎಡಗೈಗೆ 6%, ದಲಿತ ಬಲಗೈಗೆ 6%, ಇತರರಿಗೆ 5% ಮೀಸಲಾತಿ ನೀಡಲಾಗಿತ್ತು. ಮೀಸಲು 56% ಆಗಿದ್ದಕ್ಕೆ ಹೊಸ ಮೀಸಲಿನಡಿ ನೇಮಕಾತಿಗೆ ಅವಕಾಶ ಇರಲಿಲ್ಲ. ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ 2022ರ 50% ಮೀಸಲಿನಂತೆ ನೇಮಕ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಒಳ ಮೀಸಲಾತಿ ಕೊಡಲು ಸರ್ಕಾರ ಒಪ್ಪಿಕೊಂಡಿದೆ. ಡಿಸಿಷನ್ ಆಗಿದ್ದು ಕ್ಯಾಬಿನೆಟ್ ಅಲ್ಲಿ. ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದ್ರೆ, ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟ್ ಅಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಅನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. ಕೂತು ಬಗೆಹರಿಸಲು ಖರ್ಗೆ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಹೇಳ್ದಂಗೆಲ್ಲ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಐ ಥಿಂಕ್ ವಿಲ್ ಹ್ಯಾವ್ ಎ ಡಿಸ್ಕಷನ್. ನೋಡೋಣ. ಸಿದ್ದು ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ. ದಲಿತರಿಗೆ ಮೋಸ ಮಾಡಿ, ವಿಶ್ವಾಸ ದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡತಕ್ಕಂತ ಸರ್ಕಾರ. ಒಳ ಮೀಸಲಾತಿ ಸಮಿತಿಯ ವರದಿ ಬರಲು ಸಮಯ ಬೇಕಾಗುತ್ತದೆ ಎಂಬ ಕಾರಣ ನೀಡಿ ಈಗಿನ 56,000 ಹುದ್ದೆಗಳ ನೇಮಕಾತಿಯನ್ನ ಹಳೆಯ ಪದ್ಧತಿಯಲ್ಲೇ ನಡೆಸಲು ಸರ್ಕಾರ ಮುಂದಾಗಿದೆ. ಒಮ್ಮೆ ಅಧಿಸೂಚನೆ ಹೊರಬಿದ್ರೆ ಈ ಹುದ್ದೆಗಳಿಗೆ ಒಳ ಮೀಸಲಾತಿ ಅನ್ವಯಿಸುವುದು ಕಾನೂನಾತ್ಮಕವಾಗಿ ಕಷ್ಟವಾಗುತ್ತದೆ. ಹೀಗಾಗಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳು ಮಾರ್ಚ್ 11ಕ್ಕೆ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ. ಈ ಮೂಲಕ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಮೀಸಲಾತಿ ಮಹಾಯುದ್ಧ ತಾರಕಕ್ಕೇರಿದೆ. ಸರ್ಕಾರದ ನಡೆಯಿಂದ ಎಡಗೈ ಬಲಗೈ ದಲಿತ ನಾಯಕರ ಮಹಾ ಸಮರ ಶುರುವಾಗಿದೆ. ಬಲಗೈ ದಲಿತರಂತೂ ಬಹಿರಂಗ ಸಮರವನ್ನೇ ಸಾರಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಒಳ ಮೀಸಲು ಚಕ್ರವ್ಯೂಹದಲ್ಲಿ ಸಿಲುಕಿದ ಸರ್ಕಾರ. ಎಡಗೈ ಬಲಗೈ ದಲಿತ ನಾಯಕರ ಮಹಾಸಮರ. ರಾಜ್ಯ ರಾಜಕಾರಣದಲ್ಲಿ ಇಂದಿನಿಂದ ಮುಂದಿನ 2 ದಿನಗಳು ಅತ್ಯಂತ ನಿರ್ಣಾಯಕ ಘಟ್ಟ ಎನಿಸಲಿವೆ. ಒಂದೆಡೆ ರಾಜಕೀಯವಾಗಿ ಅತ್ಯಂತ ಸೂಕ್ಷ್ಮವಾಗಿರುವ ಒಳ ಮೀಸಲಾತಿಯ ಕಗ್ಗಂಟು, ಮತ್ತೊಂದೆಡೆ ಪಂಚ ಗ್ಯಾರಂಟಿಗಳನ್ನ ಸರಿದೂಗಿಸಿಕೊಂಡು ಹೋಗಬೇಕಾದ ಆರ್ಥಿಕ ಸವಾಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಂದಿದೆ. ಅದರಲ್ಲೂ ಬಜೆಟ್ ಬಳಿಕ ಮೀಸಲಾತಿ ಕಿತ್ತಾಟ ಜೋರಾಗಲಿದೆಯಂತೆ. ಏನಿದು ಒಳ ಮೀಸಲಾತಿ?
2022ಕ್ಕೂ ಮೊದಲು ರಾಜ್ಯದಲ್ಲಿ ಎಸ್ಸಿಗೆ 15%, ಎಸ್ಟಿಗೆ 3%, ಒಬಿಸಿಗೆ 32% ಮೀಸಲಾತಿ ಇತ್ತು. ಬಿಜೆಪಿ ಕಾಲದಲ್ಲಿ ಎಸ್ಸಿ ಮೀಸಲಾತಿಯನ್ನ 17ಕ್ಕೆ, ಎಸ್ಟಿ ಮೀಸಲಾತಿಯನ್ನ 7% ಏರಿಸಲಾಗಿತ್ತು. ಇದು ಸುಪ್ರೀಂ ಕೋರ್ಟಿನ 50% ಮೀಸಲಾತಿ ಆದೇಶ ಮೀರಿ 56%ಗೆ ತಲುಪಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಮೀಸಲಾತಿಯನ್ನ ಒಪ್ಪಿತ್ತು. ದಲಿತ ಎಡಗೈಗೆ 6%, ದಲಿತ ಬಲಗೈಗೆ 6%, ಇತರರಿಗೆ 5% ಮೀಸಲಾತಿ ನೀಡಲಾಗಿತ್ತು. ಮೀಸಲು 56% ಆಗಿದ್ದಕ್ಕೆ ಹೊಸ ಮೀಸಲಿನಡಿ ನೇಮಕಾತಿಗೆ ಅವಕಾಶ ಇರಲಿಲ್ಲ. ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ 2022ರ 50% ಮೀಸಲಿನಂತೆ ನೇಮಕ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಒಳ ಮೀಸಲಾತಿ ಕೊಡಲು ಸರ್ಕಾರ ಒಪ್ಪಿಕೊಂಡಿದೆ. ಡಿಸಿಷನ್ ಆಗಿದ್ದು ಕ್ಯಾಬಿನೆಟ್ ಅಲ್ಲಿ. ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದ್ರೆ ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟ್ ಅಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಅನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. ಕೂತು ಬಗೆಹರಿಸಲು ಖರ್ಗೆ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಹೇಳ್ದಂಗೆಲ್ಲ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಐ ಥಿಂಕ್ ವಿಲ್ ಹ್ಯಾವ್ ಎ ಡಿಸ್ಕಷನ್. ನೋಡೋಣ. ಸಿದ್ದು ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ. ದಲಿತರಿಗೆ ಮೋಸ ಮಾಡಿ, ವಿಶ್ವಾಸದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡತಕ್ಕಂತ ಸರ್ಕಾರ. ಒಳ ಮೀಸಲಾತಿ ಸಮಿತಿಯ ವರದಿ ಬರಲು ಸಮಯ ಬೇಕಾಗುತ್ತದೆ ಎಂಬ ಕಾರಣ ನೀಡಿ ಈಗಿನ 56,000 ಹುದ್ದೆಗಳ ನೇಮಕಾತಿಯನ್ನ ಹಳೆಯ ಪದ್ಧತಿಯಲ್ಲಿ ನಡೆಸಲು ಸರ್ಕಾರ ಮುಂದಾಗಿದೆ. ಒಮ್ಮೆ ಅಧಿಸೂಚನೆ ಹೊರಬಿದ್ರೆ ಈ ಹುದ್ದೆಗಳಿಗೆ ಒಳ ಮೀಸಲಾತಿ ಅನ್ವಯಿಸುವುದು ಕಾನೂನಾತ್ಮಕವಾಗಿ ಕಷ್ಟವಾಗುತ್ತದೆ. ಹೀಗಾಗಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳು ಮಾರ್ಚ್ 11ಕ್ಕೆ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ. ಈ ಮೂಲಕ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಮೀಸಲಾತಿ ಮಹಾಯುದ್ಧ ತಾರಕಕ್ಕೇರಿದೆ. ಸರ್ಕಾರದ ನಡೆಯಿಂದ ಎಡಗೈ ಬಲಗೈ ದಲಿತ ನಾಯಕರ ಮಹಾ ಸಮರ ಶುರುವಾಗಿದೆ. ಬಲಗೈ ದಲಿತರಂತೂ ಬಹಿರಂಗ ಸಮರವನ್ನೇ ಸಾರಿದ್ದಾರೆ. ಈ ಕುರಿತು ಒಂದು ವರದಿ ನೋಡೋಣ ಬನ್ನಿ. ಒಳ ಮೀಸಲು ಚಕ್ರವ್ಯೂಹದಲ್ಲಿ ಸಿಲುಕಿದ ಸರ್ಕಾರ. ಎಡಗೈ ಬಲಗೈ ದಲಿತ ನಾಯಕರ ಮಹಾಸಮರ. ರಾಜ್ಯ ರಾಜಕಾರಣದಲ್ಲಿ ಇಂದಿನಿಂದ ಮುಂದಿನ 2 ದಿನಗಳು ಅತ್ಯಂತ ನಿರ್ಣಾಯಕ ಘಟ್ಟ ಎನಿಸಲಿವೆ. ಒಂದೆಡೆ ರಾಜಕೀಯವಾಗಿ ಅತ್ಯಂತ ಸೂಕ್ಷ್ಮವಾಗಿರುವ ಒಳ ಮೀಸಲಾತಿಯ ಕಗ್ಗಂಟು, ಮತ್ತೊಂದೆಡೆ ಪಂಚ ಗ್ಯಾರಂಟಿಗಳನ್ನ ಸರಿದೂಗಿಸಿಕೊಂಡು ಹೋಗಬೇಕಾದ ಆರ್ಥಿಕ ಸವಾಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮುಂದಿದೆ. ಅದರಲ್ಲೂ ಬಜೆಟ್ ಬಳಿಕ ಮೀಸಲಾತಿ ಕಿತ್ತಾಟ ಜೋರಾಗಲಿದೆಯಂತೆ. ಏನಿದು ಒಳ ಮೀಸಲಾತಿ? 2022ಕ್ಕೂ ಮೊದಲು ರಾಜ್ಯದಲ್ಲಿ ಎಸ್ಸಿಗೆ 15%, ಎಸ್ಟಿಗೆ 3%, ಒಬಿಸಿಗೆ 32% ಮೀಸಲಾತಿ ಇತ್ತು. ಬಿಜೆಪಿ ಕಾಲದಲ್ಲಿ ಎಸ್ಸಿ ಮೀಸಲಾತಿಯನ್ನ 17ಕ್ಕೆ, ಎಸ್ಟಿ ಮೀಸಲಾತಿಯನ್ನ 7% ಏರಿಸಲಾಗಿತ್ತು. ಇದು ಸುಪ್ರೀಂ ಕೋರ್ಟಿನ 50% ಮೀಸಲಾತಿ ಆದೇಶ ಮೀರಿ 56%ಗೆ ತಲುಪಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರವು ಮೀಸಲಾತಿಯನ್ನ ಒಪ್ಪಿತ್ತು. ದಲಿತ ಎಡಗೈಗೆ 6%, ದಲಿತ ಬಲಗೈಗೆ 6%, ಇತರರಿಗೆ 5% ಮೀಸಲಾತಿ ನೀಡಲಾಗಿತ್ತು. ಮೀಸಲು 56% ಆಗಿದ್ದಕ್ಕೆ ಹೊಸ ಮೀಸಲಿನಡಿ ನೇಮಕಾತಿಗೆ ಅವಕಾಶ ಇರಲಿಲ್ಲ. ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ 2022ರ 50% ಮೀಸಲಿನಂತೆ ನೇಮಕ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಒಳ ಮೀಸಲಾತಿ ಕೊಡಲು ಸರ್ಕಾರ ಒಪ್ಪಿಕೊಂಡಿದೆ. ಡಿಸಿಷನ್ ಆಗಿದ್ದು ಕ್ಯಾಬಿನೆಟ್ ಅಲ್ಲಿ. ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದ್ರೆ ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟ್ ಅಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಅನ್ನ ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನ್ ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. ಕೂತು ಬಗೆಹರಿಸಲು ಖರ್ಗೆ ಹೇಳಿದ್ದಾರೆ.
ಖರ್ಗೆ ಸಾಹೇಬ್ರು ಹೇಳ್ದಂಗೆಲ್ಲ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಐ ಥಿಂಕ್ ವಿಲ್ ಹ್ಯಾವ್ ಎ ಡಿಸ್ಕಷನ್. ನೋಡೋಣ. ಸಿದ್ದು ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೊಂದು ದಲಿತ ವಿರೋಧಿ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ. ದಲಿತರಿಗೆ ಮೋಸ ಮಾಡಿ, ವಿಶ್ವಾಸ ದ್ರೋಹ ಮಾಡಿ, ಕಪಟ ನಾಟಕ ಮಾಡಿ ಆಡಳಿತ ಮಾಡತಕ್ಕಂತ ಸರ್ಕಾರ. ಒಳ ಮೀಸಲಾತಿ ಸಮಿತಿಯ ವರದಿ ಬರಲು ಸಮಯ ಬೇಕಾಗುತ್ತದೆ ಎಂಬ ಕಾರಣ ನೀಡಿ ಈಗಿನ 56,000 ಹುದ್ದೆಗಳ ನೇಮಕಾತಿಯನ್ನ ಹಳೆಯ ಪದ್ಧತಿಯಲ್ಲಿ ನಡೆಸಲು ಸರ್ಕಾರ ಮುಂದಾಗಿದೆ. ಒಮ್ಮೆ ಅಧಿಸೂಚನೆ ಹೊರಬಿದ್ರೆ ಈ ಹುದ್ದೆಗಳಿಗೆ ಒಳ ಮೀಸಲಾತಿ ಅನ್ವಯಿಸುವುದು ಕಾನೂನಾತ್ಮಕವಾಗಿ ಕಷ್ಟವಾಗುತ್ತದೆ. ಹೀಗಾಗಿ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಸಂಘಟನೆಗಳು ಮಾರ್ಚ್ 11ಕ್ಕೆ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿವೆ. ಈ ಮೂಲಕ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೇರುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.